ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬುಧವಾರ ಐತಿ. ನಾವು ಟ್ರೇಡ್ ಮಾಡತ್ತಿಲ್ಲ, ಟ್ರೇಡ್ ಅವಾಯ್ಡ್ ಮಾಡೀವಿ. ಬಟ್ ಆದ್ರೂ ಮಾರ್ಕೆಟ್ದಾಗ ವ್ಯಾಲ್ಯೂಮ್ ಭಾಳ ಐತಿ. ಇವತ್ತು ಎಲ್ಲರೂ ಟ್ರೇಡ್ ಬ್ಯಾನ್ ಮಾಡೋಣ ಅಂತಂದ್ರೆ, ಬಟ್ ಆಲ್ಮೋಸ್ಟ್ ಜನ ಟ್ರೇಡ್ ಮಾಡತ್ತಾರೆ. ಇಲ್ಲಿ ನೋಡ್ರಿ ವ್ಯಾಲ್ಯೂಮ್ ನೋಡ್ರಿ, ನಾವು ಇವತ್ತು ಇಂಟು ಮಾರ್ಕ್ ಹಾಕಿದ್ವಿ ಟ್ರೇಡ್ ಮಾಡಬಾರ್ದು ಅಂತೇಳಿ. ಆದ್ರೂ ಸ್ವಲ್ಪ ಜನ ಇರ್ತಾರಲ್ಲ, ಇಲ್ಲಿ ನೋಡ್ರಿ ಟ್ರೇಡ್ ಮಾಡ್ಯಾರ. ಇವತ್ತು ಟ್ರೇಡ್ ಮೂಮೆಂಟಮು ಚಲೋ ಬರೈತಿ, ನಿಫ್ಟಿನೂ ಡೈರೆಕ್ಷನ್ಲೆ ಡೌನ್ ಸೈಡ್ ಬರೈತಿ. ನಾವಂತೂ ಟ್ರೇಡ್ನ ಅವಾಯ್ಡ್ ಮಾಡಿದ್ವಿ. ಯಾಕಂತಂದ್ರೆ ಸೆಬಿದವರ ರೂಲ್ಸ್ನ ದೊಡ್ಡ ರೂಲ್ಸ್ನ ಇಂಪ್ಯಾಕ್ಟ್ ಮಾಡತ್ತಾರ. ರಿಟೇಲರ್ ಮೇಲೆ ಭಾಳ ಹೆವಿ ರೂಲ್ಸ್ ತರತ್ತಾರ. ಸೊ ಅದು ನೀವು ಅರ್ಥ ಮಾಡ್ಕೋಬೇಕಾಗಿತ್ತು. ಅರ್ಥ ಮಾಡ್ಕೊಂಡು ಇವತ್ತೊಂದು ದಿವ್ಸ ಬಂದ್ ಅಂತ ಹೇಳಿರ ಟ್ರೇಡ್ ಮಾಡೋದನ್ನ ನೀವು ಮಾಡಬೇಕಿತ್ತು ಅದನ್ನ. ಬಟ್ ಸಮ್ ಪೀಪಲ್ಸ್ ಆರ್ ದೇರ್, ಅವ್ರಿಗೆ ಇರ್ತೈತಿ ಟ್ರೇಡ್ ಮಾಡೋದು ಒಂದು ಸ್ವಲ್ಪ ಚಲೋ ಇರ್ತೈತೆ. ಅವ್ರಿಗೆ ಎಷ್ಟು ಪ್ರಾಫಿಟ್ ಮಾಡ್ಕೋತಾರೆ ಗೊತ್ತಿಲ್ಲ, ಬಟ್ ಡೈಲಿ ಟ್ರೇಡ್ ಮಾಡೋದವ್ರಿಗೆ ಮೈಂಡ್ದಾಗ ಇರ್ತೈತೆ. ಡೈಲಿ ಬಂದು ಮಾರ್ನಿಂಗ್ ಓಪನ್ ಆಗ್ಬಿಡ್ದಂಗೆ ಟ್ರೇಡ್ ಮಾಡ್ಬೇಕು ಅನ್ನೋದಿರ್ತೈತಿ. ಅವ್ರಿಗೆ ರೂಲ್ಸ್ ರೆಗ್ಯುಲೇಷನ್ದು ಏನೂ ಇಂಪ್ಯಾಕ್ಟ್ ಆಗೋಲ್ಲ ಅವ್ರಿಗೆ. ಯಾಕಂದ್ರೆ ಆಲ್ರೆಡಿ ಲಾಸ್ ಆಗಿರ್ತಾರೆ. ಸೊ ಅವ್ರಿಗೇನು ಡಿಫ್ರೆನ್ಸ್ ಆಗೋದಿಲ್ಲ. ನಾನು ಹೆಂಗಾದ್ರೂ ಬಂದು ಲಾಸ್ ಮಾಡ್ಕೋಣ, ನನಗೇನು ಎಂತ ಇಂಪ್ಲಿಮೆಂಟ್ ಮಾಡ್ರೂ ನನಗೇನು ಆಗೋದೈತೆ ಅಂತೇಳಿ ಈ ಮೈಂಡ್ ಸೆಟ್ದವ್ರು ಇರ್ತಾರೆ. ಸೊ ಅಂಥ ಮೈಂಡ್ ಸೆಟ್ದವ್ರಿಂದನೇ ಇವತ್ತು ಮಾರ್ಕೆಟ್ ಏನಾಗೈತಿ, ಮೂವ್ ಆಗೈತಿ. ಸೊ ಇದು ಮೂವ್ ಆಗಬಾರ್ದಿತ್ತು. ಇವತ್ತು 30% ಪೀಪಲ್ಸ್ ಏನದಾರಲ್ಲ ರಿಟೇಲರ, ಇವರಿಂದ ಇಂಪ್ಯಾಕ್ಟ್ ಆಗಬೇಕಿತ್ತು. ಬಟ್ ಇಂಪ್ಯಾಕ್ಟ್ ಆಗ್ತಾಯಿಲ್ಲ, ಮೂಮೆಂಟಮ್ ಬರೈತಿ. ಸೊ ಏನೂ ಮಾಡೋಕ್ಕಾಗೋಲ್ಲ, ಎಲ್ಲರೂ ಸೇಮ್ ಮೈಂಡ್ ಸೆಟ್ದವ್ರು ಇರೋಲ್ಲ. ಸೊ ಅದಕ್ಕೆ ಮಾರ್ಕೆಟ ಆ್ಯಂಡ್ ಗೌರ್ಮೆಂಟ ಆ್ಯಂಡ್ ಸೆಬಿ ತಿಳ್ಕೊಂಡು ಬಿಟ್ಟಾರ. ನಮ್ಮ ಇಂಡಿಯಾದಾಗ ನಾವು ಎಂಥ ರೂಲ್ಸ್ ತಂದ್ರೂ ನೋ ಬಡಿ ಕೇರ್ಸ್, ಯಾರೂ ತಲೆ ಕೆಡ್ಸೋದಿಲ್ಲ. ಒಂದು ದಿವ್ಸ ಮಾಡ್ತಾರೋ ಮರನೇ ದಿವಸ ನಮ್ಮದು ನಾವು ಮಾಡ್ಕೋಬೋದು. ನಮ್ಮದು ನಾವು ರೂಲ್ಸನ್ನ ಇಂಪ್ಯಾಕ್ಟ್ ಮಾಡಿ ಇವ್ರ ಮೇಲೆ ಹೊಡೆತ ಕೊಡ್ಬೋದು. ಆ್ಯಂಡ್ ಏನು ಇವ್ರು ದುಡಿತಾರಲ್ಲ ಅದನ್ನ ಗೌರ್ಮೆಂಟಿಗೆ ತಂದು ಕೊಟ್ಟ ಮನೆಯೊಳಗೆ ಖಾಲಿ ಕುಂಡಿರ್ಬೇಕು ಅನ್ನೋದು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ಸೆಬಿ ರೂಲ್ಸ್ ಇರ್ತಾವೆ. ಸೊ ಅದನ್ನ ನಾವು ಮಾಡತ್ತೇವಾಗುತ್ತೆ. ಏನು ಮಾಡತ್ತೇವೆ ಅಂತಂದ್ರೆ ಅವರ ಇಂಪ್ಯಾಕ್ಟ್ ಆಕೈತೆ ಅಂತ ತಿಳ್ಕೊಂಡಿರ್ತಾರೆ, ಬಟ್ ಇಂಪ್ಯಾಕ್ಟ್ ಏನೂ ಆಗಿಲ್ಲ. ಎಷ್ಟು ಜನ ಬಂದ್ ಮಾಡ್ಯಾರ ಅವರಿಗೆ ನನ್ನ ಕಡೆದ ಒಂದು ಸಲ್ಯೂಟ್. ಯಾರ್ಯಾರು ಟ್ರೇಡ್ ಮಾಡಿಲ್ಲ, ಬಟ್ ಯಾರ್ಯಾರು ಟ್ರೇಡ್ ಮಾಡಿರಲ್ಲ ದೇ ಆರ್ ಜಸ್ಟ್ ವರ್ಸ್ಟ್ ಅಂದ್ರೆ ವರ್ಸ್ಟ್ ಪೀಪಲ್ಸ್. ಯಾಕಂತಂದ್ರೆ ಮೂಮೆಂಟಮ್ ನೋಡ್ರಿ, ರೆಗ್ಯುಲರ್ ಡೇದಾಗ ನಿನ್ನೆ ಎಕ್ಸ್ಪೈರಿ ಇತ್ತು. ನಿಮ್ಗೆ ಜಸ್ಟ್ ತೋರಿಸ್ತೀನಿ, ನಿನ್ನೆ ಎಕ್ಸ್ಪೈರಿ ಇತ್ತು, ಏನು ಮೂಮೆಂಟಮ್ ಇಲ್ಲ. ನಿನ್ನೆ ಎಕ್ಸ್ಪೈರಿದು ಏನು ಮೂಮೆಂಟಮ್ ಇಲ್ಲ. ಬಟ್ ಇವತ್ತು ನೋಡ್ರಿ ಯಾವ ರೀತಿ ಮೂಮೆಂಟಮ್ ಬರೈತಿ. ದಿಸ್ ಈಸ್ ಕೈಂಡ್ ಆಫ್ ಪೀಪಲ್ಸ್ ಆರ್ ದೇರ್ ಇನ್ ಇಂಡಿಯಾ. ಸೊ ಇದಕ್ಕೋಸ್ಕರನೇ ಇಂಡಿಯಾದಾಗ ಹೆಂಗೈತೆ ಅಂತಂದ್ರೆ ವರ್ಸ್ಟ್ ಸಿನಾರಿ ಏನೈತಂದ್ರೆ, ಮಾರ್ಕೆಟ್ದಾಗ ನಾವು ಏನು ದುಡ್ಡು ಗಳಿಸ್ತೇವಲ್ಲ ಅದನ್ನ ಗೌರ್ಮೆಂಟ್ಗೆ ಕೊಡೋದು. ಆ್ಯಂಡ್ ಇನ್ನು ಬಿಟ್ಟು ನಾವೇನಾದರೂ ಔಟ್ಸೈಡ್ ಕ್ರೂಡ್ ಕ್ರಿಪ್ಟೋ ಮಾಡೋಣ, ಇಲ್ಲಾರ ಗೋಲ್ಡ್ದಾಗ ಮಾಡೋಣ ಅಂತಂದ್ರೆ ಅಲ್ಲಿ ಅನ್ವಾಂಟೆಡ್ ರೆಗ್ಯುಲೇಷನ್ ಇರ್ತವೆ ಇವರು. ಸೊ ಇದರಿಂದ ಏನಾಗೈತೆ ಅಂತಂದ್ರೆ ಇಲ್ಲೇ ಸಾಯಿರಿ, ಇಲ್ಲೇ ಮಾಡಿರಿ. ಸೊ ಇದು ಮೈಂಡ್ಸೆಟ್ ಅವ್ರದ್ದು ಐತಿ, ನಮ್ಮದು ಅದೇ ಆಗೈತಿ. ಸೊ ಇನ್ನೇನು ಮಾಡೋಕ್ಕೆ ಬರಲ್ಲ. ನಾವು ಅವಾಯ್ಡ್ ಮಾಡಿ ಟ್ರೇಡು ಮಾಡಲಿಲ್ಲ. ಇಲ್ಲಿ ನೋಡ್ರಿ ನಾವು ತೋರಿಸ್ತೇವೆ, ನೋ ಪೊಸಿಷನ್. ಬಟ್ ಈ ರೀತಿ ಜನ ಇರೋವರೆಗೂ, ಈ ರೀತಿ ಏನು ಮೈಂಡ್ಸೆಟ್ದವ್ರು ಇರೋವರೆಗೂ ಟ್ರೇಡಿಂಗ ಹೊಲ್ಸ್ ರೂಲ್ಸ್ ಇಂಪ್ಯಾಕ್ಟ್ ಆಗೋವ. ನನ್ನ ಬಾಯಲ್ಲಿ ಕೆಟ್ಟದ್ದು ಬರೈತಿ. ಯಾಕಂತಂದ್ರೆ ಮೂಮೆಂಟಮ್ ಬರಬಾರ್ದಿತ್ತು, ಮೂಮೆಂಟಮ್ ಬರೈತಿ. ಸೊ ಏನೂ ಮಾಡೋಕ್ಕಾಗೋಲ್ಲ, ಇಂಪ್ಯಾಕ್ಟ್ ಏನೂ ಆಗೋಲ್ಲ. ಏನು ಅಂದರೆ ಏನೂ ಆಗೋಲ್ಲ. ಅವ್ರು ಇನ್ನೂ ದೊಡ್ಡ ರೂಲ್ಸ್ ತರ್ತಾರೆ, ತಂದಿಟ್ಟು ಕುಂಡಿಸ್ತಾರೆ. ಆಮೇಲೆ ಟ್ರೇಡ್ ಮಾಡಿರಿ, ಆಮೇಲೆ ಏನು ಮಾಡಿರಿ ಟ್ರೇಡ್ದಂದ ಅವ್ರಿಗೆ 50-70% ಗೌರ್ಮೆಂಟ್ಗೆ ಟ್ಯಾಕ್ಸ್ ಕೊಡ್ರಿ. ಆ್ಯಂಡ್ ಇವ್ರಿಗೆ ಸೆಬಿದವ್ರಿಗೆ ಎಸ್ ಟಿ ಅದೇ ಇದೆ ಎಲ್ಲ ಗೌರ್ಮೆಂಟ್ಗೆ ಎಲ್ಲ ಕೊಡ್ರಿ. ಆ್ಯಂಡ್ ನಿಮ್ಮ ಮನೆಯೊಳಗೆ ನೀವು ನಿಮ್ಮ ಮಕ್ಕಳದು ಏನದು ಬೇರೆ ಕಡೆ ಕೆಲಸಕ್ಕೆ ಕಳಿಸ್ರಿ. ಇಂಥದ್ದು ನಿಮಗೆ ಮಾಡೋಕ್ಕೆ ಕೊಡೋದಿಲ್ಲ ಅವ್ರ. ಇನ್ನು ಮುಂದೆ ಅಂಥ ದೊಡ್ಡ ರೂಲ್ಸ್ ತರ್ತಾರೆ. ತಿಳ್ಕೊಬೇಕಾಗಿತ್ತು ಜನ, ತಿಳ್ಕೊಲಿಲ್ಲ ಅಷ್ಟೇ. ಬೈ ಗೈಸ್, ಮೈಂಡ್ ಸೆಟ್ ಚೇಂಜ್ ಆಗೈತಿ. ಸೊ ರಾಂಗ್ ವರ್ಡ್ ಬರ್ತವೆ. ಸೊ ಬಟ್ ಐ ವಿಲ್ ಕಂಟ್ರೋಲ್ ಆ್ಯಂಡ್ ಐ ವಿಲ್ ಸ್ಟಾಪ್ ಮೈ ಟುಡೇ ವಿಡಿಯೋ. ಬೈ ಗೈಸ್.